ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಈ ಪಟ್ಟಣಕ್ಕೆ ಏನಾಗಿದೆ? ಒಂದೆಡೆ ಮಿನಿಸ್ಟರ್ ಅಲ್ಲದೆ ಇದ್ರೂ ಕೂಡ ಎಸ್ಕಾರ್ಟ್ ಹಾಕ್ಕೊಂಡು ದರ್ಬಾರ್ ಮಾಡಿದ್ರೆ, ಇನ್ನೊಂದು ಕಡೆ ಮಂತ್ರಿ ಆದರೂ ಕೂಡ ಕೆಲಸ ಬಿಟ್ಟು RSS ಜಪ ಮಾಡ್ತಾರೆ. ಯಾಕೆ ಯಾರೂ ಮಾತಾಡ್ತಿಲ್ಲ? ಮೌನವಾಗಿ ಇವೆಲ್ಲವನ್ನ ಸಹಿಸ್ಕೊಂಡಿದ್ದಾರೆ. ವೀಕ್ಷಕರೇ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ಒಂದು ಆಸೆ ಹುಟ್ಕೊಂಡಿತ್ತು. ಈಗಲಾದರೂ ರಾಜ್ಯದಲ್ಲಿ ಏನಾದರೂ ಬದಲಾವಣೆ ಆಗಬಹುದು, ಇವರಾದರೂ ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡಬಹುದು ಅಂತ. ಆದರೆ ಈಗ ನೋಡಿದ್ರೆ ಅನಿಸ್ತಾ ಇದೆ ಇದಕ್ಕಿಂತ ಸಿದ್ದರಾಮಯ್ಯ ಅವರೇ ಎಷ್ಟೋ ವಾಸಿ ಇದ್ರು ಅಂತ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 1.5 ತಿಂಗಳ ಕಳೆದು ಹೋಯ್ತು. ಆದರೆ ಇನ್ನೂ ಕೂಡ ಕೆಲಸ ಮಾತ್ರ ಶುರುವಾಗಿಲ್ಲ ನೋಡಿ. ಸರ್ಕಾರ ರಚನೆ ಆದಮೇಲೆ ರಾಹುಲ್ ಗಾಂಧಿ ಅವರಂತೂ ಕಾಣೆಯಾಗಿಬಿಟ್ಟಿದ್ದಾರೆ. ಅವರು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಮಂತ್ರಿ ಮಂಡಲವೂ ಕೂಡ ರಚನೆ ಆಗದೆ ಟೈಮ್ ಪಾಸ್ ಮಾಡ್ತಿದ್ದಂಗಿದೆ. ಇವರಿಗೆ ಮುಖ್ಯಮಂತ್ರಿ ಆಗಿರ್ಬೋದು. 40 ದಿವಸ ಆಯ್ತು ರಾಹುಲ್ ಗಾಂಧಿ ಕಾಣೆಯಾಗಿದ್ದಾರೆ. ಅವರು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಯಾರು ಮಂತ್ರಿಮಂಡಲ ಮಾಡೋಕ್ಕಾಗ್ತಾ ಇಲ್ಲ. ಇವರು ಅಲ್ಲೇ ಸುತ್ತಕೊಂಡು ಸ್ಪೆಷಲ್ ವಿಮಾನ ಸುತ್ತಕೊಂಡು ಹೋಗಿ ಒಂದು ಭಾಷಣ ಮಾಡಿ ಬರ್ತಾ ಇದ್ದಾರೆ. ನಿಮ್ಮ ಮುಂದೆ ಒಂದು ಭಾಷಣ ಮಾಡ್ತಾರೆ, ಅವ್ರ ಕಾರ್ಯಕರ್ತರ ಮುಂದೆ ಒಂದು ಭಾಷಣ ಮಾಡ್ತಾರೆ. ಯಾವುದೇ ಗಂಭೀರತೆ ಇರಲಾರದಂಥ ಒಂದು ಸರ್ಕಾರ ಇದು. ಇನ್ನು ಉಳಿದ ಮಂತ್ರಿಗಳು ನಿಮ್ಗೆ ಗೊತ್ತದ, ಉಡಾಫೆ ಮಾತಾಡ್ಕೊತ ಅಡ್ಯಾಡ್ತಾರೆ. ಇಲ್ಲಿ ಖಂಡ್ರೆ ಅವ್ರನ್ನ ಹಾಕ್ಯಾರ, ಅವ್ರು ಅಣಿಗೆ ಹಾಕಿಲ್ಲ. ರಾಹುಲ್ ಗಾಂಧಿ ಎಬ್ಸ್ಕೊಂಡಾಗ್ಯಾರ. 40 ದಿವಸ ಆಯ್ತು ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಮ್ಮ ಮಂತ್ರಿಮಂಡಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವಾಟ್ ಇಟ್ ಶೋಸ್ ಅಂದರೆ ಕಾಂಗ್ರೆಸ್ ಪಾರ್ಟಿಯೊಳಗೆ ಈಗ ಮಂತ್ರಿಮಂಡಲ ಮಾಡಲಾರದಂಥ ಒಂದು ಸ್ಥಿತಿಗೆ ಬಂದಾರ. ಇದೇ ನೋಡ್ರಿ ಕರ್ನಾಟಕದ ಸದ್ಯದ ಪರಿಸ್ಥಿತಿ. ಅಲ್ಲ, ಮಾಜಿ ಸಚಿವೆ ಆದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಎಸ್ಕಾರ್ಟ್ ಸೌಲಭ್ಯವನ್ನು ರಾಜ್ಯ ಸರ್ಕಾರ ನೀಡುತ್ತೆ ಅಂದರೆ ಏನು ನಡೀತಾ ಇದೆ ರಾಜ್ಯದಲ್ಲಿ? ಇದು ಹೆಂಗಾಯಿತು ಅಂದರೆ ಯಾರದ್ದೋ ದುಡ್ಡು ಲಕ್ಷ್ಮಕ್ಕನ ಜಾತ್ರೆ ಅನ್ನಂಗಾಯಿತು. ಪ್ರಿಯಾಂಕ್ ಖರ್ಗೆ ಅವರಂತೂ ಗೃಹ ಸಚಿವರಾಗಿ ಏನು ಮಾಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ರಾಜ್ಯದ ಜನತೆಯ ಸುರಕ್ಷತೆಗೆ ಗಮನ ಕೊಡೋದನ್ನು ಬಿಟ್ಟು ಬೆಳಗಾವಿಯ ಮಾಜಿ ಸಚಿವೆಗೆ ಇಷ್ಟೊಂದು ಸೌಲಭ್ಯ ಕೊಡ್ತಿರೋದು ಯಾವ ಕಾರಣಕ್ಕಾಗಿ? ಯಾರನ್ನ ಮೆಚ್ಚಿಸೋದಕ್ಕಾಗಿ? ಪ್ರಿಯಾಂಕ್ ಖರ್ಗೆ ಅವರು ರಾಮ ಮಂದಿರದ ದೇಣಿಗೆ ಹಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಸ್ವಲ್ಪ ರಾಜ್ಯದ ಜನರ ತೆರಿಗೆ ಹಣ ಹಿಂಗೆಲ್ಲ ಪೋಲ್ ಮಾಡ್ತಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಸ್ವಲ್ಪ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಆದರೂ ಉಳಿತಿತ್ತೇನೋ. If you have taken credit for the foundation, if you have taken credit for the Dhwajarohan, if you have taken credit for the Pran Pratishthapan, if you have taken credit for the inauguration, you should also take credit for the Chanda Chori. ತಲೆ ಮೇಲ್ ಮಾಡಿ ಆಕಾಶಕ್ಕೆ ಉಗಿದ್ರೆ ಅದು ತನ್ನ ಮೇಲೆ ಬೀಳುತ್ತೆ ಅನ್ನೋದು ಕೂಡ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೊತ್ತಿಲ್ಲ ನೋಡಿ. ಪ್ರಿಯಾಂಕ್ ಖರ್ಗೆ ಅವರೀಗ ಮಂತ್ರಿ ಆಗಿದ್ದಾರೆ. ಮೊದಲು ಕೊಟ್ಟಂಗೆ ಏನೇನೋ ಅಸಂಬದ್ಧ ಹೇಳಿಕೆ ಕೊಡೋದಕ್ಕೆ ಬರೋದಿಲ್ಲ. ರಾಜ್ಯದ ಜನರಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ತುಂಬ ಉಗಿತಾ ಇದ್ದಾರೆ ನೋಡಿ. ಪ್ರಿಯಾಂಕ್ ಖರ್ಗೆ ಅವರ ವಾದ ಏನಂದರೆ, ಮೋದಿ ರಾಮ ಮಂದಿರ ಉದ್ಘಾಟಿಸಿದ್ರು, ಆದ್ದರಿಂದ ಮೋದಿ ಚಂದಾ ಚೋರಿಗೆ ಜವಾಬ್ದಾರರು ಅಂತ. ಉದ್ಘಾಟನೆ ಮಾಡಿದ ಮೋದಿಯವರೇ ರಾಮ ಮಂದಿರ ಕಡಿತನ ಮಾಡಿರುವುದು ನಿಜವಾದರೆ ಗೃಹಲಕ್ಷ್ಮಿ ಯೋಜನೆ ಉದ್ಘಾಟನೆ ಮಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಾನೇ. ಈಗ ಜನ ಕೇಳ್ತಾ ಇರೋದೇನೆಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಕೊಟ್ಟರು. ಹಾಗಾದರೆ 2 ತಿಂಗಳ ಗೃಹಲಕ್ಷ್ಮಿ ಹಣ 5,000 ಕೋಟಿ ರೂಪಾಯಿ ವಂಚನೆ ಆಗಿದ್ದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೊಣೆಯ? ನಾವಲ್ಲ, ರಾಜ್ಯದ ಜನರೇ ಕೇಳ್ತಿರುವಂತಹ ಪ್ರಶ್ನೆ ಇದು. ಇವರದ್ದೇ ಲಾಜಿಕ್ ಅಲ್ವಾ ಇದು? ಇವರದ್ದು ಕೆಲವೊಂದು ಪ್ರಶ್ನೆ ಹೇಳಿಕೆಗಳನ್ನು ಕೇಳ್ತಾ ಇದ್ರೆ ಕಾಮಿಡಿ ಅನ್ಸುತ್ತೆ ವೀಕ್ಷಕರೇ.
ಅವ್ರು ಹೇಳ್ತಾರೆ, ನಾನು ಅಧಿಕಾರದಲ್ಲಿರುವವರೆಗೂ ಕೂಡ RSS ಪಥಸಂಚಲನಕ್ಕೆ ಪೊಲೀಸ್ ಅನುಮತಿಯನ್ನು ಕಡ್ಡಾಯ ಮಾಡ್ತೀನಿ ಅಂತ. ಇದೊಂಥರ RSS ಫೋಬಿಯಾ ಅಂತ ಹೇಳ್ಬೋದು. ಅಲ್ಲ ಪ್ರಿಯಾಂಕ್ ಖರ್ಗೆ ಅವರೇ, RSS ಆಲ್ರೆಡಿ ದೇಶವ್ಯಾಪಿಯಾಗಿ ತನ್ನ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳು ಮತ್ತು ಪಥಸಂಚಲನಗಳಿಗೆ ಪೊಲೀಸ್ ಅನುಮತಿಯನ್ನು ಪಡೆದುಕೊಂಡೇ ನಡೆಸ್ತಾ ಇದೆ. ಕೇವಲ ಪಥಸಂಚಲನ ಮಾತ್ರ ಅಲ್ಲ, ಒಂದು ಮೈಕ್ ಹಾಕಬೇಕಂದ್ರು, ಲೌಡ್ ಸ್ಪೀಕರ್ ಹಾಕಬೇಕಂದ್ರು ಅಥವಾ ವಾಹನ ಸಂಚಾರಕ್ಕೂ ಕೂಡ ನಿಯಮದ ಪ್ರಕಾರವೇ ಅನುಮತಿಯನ್ನು ಪಡೆಯಲಾಗ್ತಾ ಇದೆ. ಇದು ಸಾರ್ವಜನಿಕರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಆದರೆ ಗೃಹ ಮಂತ್ರಿಗಳಾಗಿ ನಿಮಗೆ ಗೊತ್ತಿಲ್ಲದೆ ಹೋಯ್ತೆ. ಹಾಗೂ ಒಂದು ವೇಳೆ ಸರ್ಕಾರ, ಅದರಲ್ಲೂ ನಿಮ್ಮಂಥವರು ದ್ವೇಷ ರಾಜಕಾರಣದ ಹಿನ್ನೆಲೆಯಲ್ಲಿ ಅನುಮತಿ ನೀಡದೇ ಇದ್ದರೆ ಸಂಘವು ನ್ಯಾಯಾಲಯದ ಮೂಲಕ ಸಾಂವಿಧಾನಿಕವಾಗಿ ಅನುಮತಿಯನ್ನು ಪಡೆಯುವ ಮಾರ್ಗವನ್ನು ಅನುಸರಿಸುತ್ತೆ. ಪೊಲೀಸ್ ಠಾಣೆಗೆ ಕಲ್ಲು ಹೊಡೆಯೋದಿಲ್ಲ ಅವರು. ಯಾಕೆ? ಇವರದ್ದೇ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ನಡೆದಂತಹ ಪಥಸಂಚಲನವೂ ಕೂಡ ಮರೆತು ಹೋಯ್ತಾ ಪ್ರಿಯಾಂಕ್ ಖರ್ಗೆ ಅವರೇ? ಅಷ್ಟಕ್ಕೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಸವಾಲ್ ವೀಕ್ಷಕರೇ. ಇತಿಹಾಸದಲ್ಲೇ RSS ಕಾರ್ಯಕ್ರಮಗಳಲ್ಲಿ ಈವರೆಗೆ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆದಿದ್ರೆ ತಿಳಿಸಬಹುದು. ಸ್ವತಃ ಹಿಂದಿನ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಸದನದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂತಹ ಯಾವುದೇ ಅಹಿತಕರ ಘಟನೆಗಳು RSS ಕಾರ್ಯಕ್ರಮದಲ್ಲಿ ನಡೆದಿಲ್ಲ ಅಂತ. ಪ್ರಿಯಾಂಕ್ ಖರ್ಗೆ ಅವರಿಗೆ ಇದಕ್ಕಿಂತ ಶೇಪೋಟ್ ಬೇರೆ ಬೇಕಾ? BJP IT ಸೆಲ್ಲು, ಸೋಷಿಯಲ್ ಮೀಡಿಯಾದವರಿಗೆ ನನ್ನಿಂದಲೇ ಕೆಲಸ, ನನ್ನಿಂದಲೇ ಊಟ ಆಗ್ತಾ ಇರೋದವರಿಗೆ, ನನ್ನದೇ ಸುದ್ದಿ ಮಾಡ್ತಾರೆ ಯಾವಾಗಲೂ ಅಂತ. ಈಗ ನೀವು ತೆಗೆದು ನೋಡಿ, BJP ಅವರ ಸಾಮಾಜಿಕ ಜಾಲತಾಣ ತೆಗೆದು ನೋಡಿ. DK ಸಾಹೇಬ್ರ ಬಗ್ಗೆ 5 ಸರಿ, ಸಿದ್ದರಾಮಯ್ಯ ಅವ್ರ ಬಗ್ಗೆ 5 ಸರಿ, ನನ್ನ ಬಗ್ಗೆ ಒಂದು 3 ಸರಿ. ಅಂದರೆ ಅವ್ರ ಸಂಬಳ ಸಿಗ್ತಾ ಇರೋದೇ ನಮ್ಮಿಂದ ಅಲ್ಲ. ನನ್ನ ಹೆಸರು ಹೇಳಿಲ್ಲ ಅಂದರೆ ಬಹುಶಃ ಅವರೆಲ್ಲ ನಿರುದ್ಯೋಗ ಆಗ್ತಾ ಇದ್ರೆ ಏನೋ, ನಾವು BJP IT ಸೆಲ್ದವರು. ನಿರುದ್ಯೋಗಿಗಳು ಯಾರಾಗಿದ್ದಾರೆ ಅನ್ನೋದನ್ನು ರಾಜ್ಯವೇ ನೋಡ್ತಾ ಇದೆ ಬಿಡಿ. ಕಲಬುರಗಿಯಲ್ಲಿ ಬರ, ಕುಡಿಯುವ ನೀರಿನ ಕೊರತೆ, ಕೋಲಾರದಲ್ಲಿ ವೃದ್ಧೆಯ ಮೇಲೆ, ಬೆಂಗಳೂರಿನಲ್ಲಿ ಪುಂಡರ ವೀಲಿಂಗು, ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಗೂಂಡಾಗಿರಿ, ರಾಜಧಾನಿಯಲ್ಲಿ ಪೊಲೀಸರ ಹಫ್ತಾ ವಸೂಲಿ, ರಾಜ್ಯದಲ್ಲಿ ಮಿತಿಮೀರಿದ ಮತಾಂಧರ ಹಾವಳಿ, ಪ್ರತಿದಿನ ಗಾಂಜಾ, ಡ್ರಗ್ಸು ರಾಜ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ. ಬಟ್ ಇದ್ಯಾವುದರ ಬಗ್ಗೆ ಕೂಡ ಒಂದೇ ಒಂದು ಹೇಳಿಕೆಯನ್ನು ಗೃಹ ಸಚಿವರು ಕೊಟ್ಟಿಲ್ಲ. ಆದರೆ ದಿನ ಬೆಳಗ್ಗೆ ಆದರೆ ಸಾಕು RSS ಬಗ್ಗೆ ಜಪ ಮಾತ್ರ ಇದ್ದೇ ಇರುತ್ತೆ. ಇದರ ಬಗ್ಗೆ ಮಾತಾಡದೇ ಇರೋಕ್ಕಾಗುತ್ತೆಯೇ? ಇನ್ನು ಈ ರಾಜ್ಯದ ಜನ ಏನೇನು ನೋಡಬೇಕು? ಆ ಕಡೆ ಜಮೀರ್ ಸಾಹೇಬ್ರು ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಕೆಳಗೆ ಇಳಿದಿದ್ದೇ ತಡ ಎಲ್ಲಿ ಹೋದ್ರು ಅಂತಾನೆ ಕಾಣಿಸ್ತಾ ಇಲ್ಲ. ಈಗದೇನೋ ಲೋಕಾಯುಕ್ತ ದಾಳಿ ಅಂತೆ. ಆದಾಯಕ್ಕಿಂತ ಹೆಚ್ಚು ಗಳಿಕೆ ಕೇಸ್ನಲ್ಲಿ ಈಗ ಇವರಿಗೆ ಸಂಕಷ್ಟ ಆಗಿರೋದು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಗವರ್ನರ್ಗೆ ಲೋಕ ಮೊರೆ ಹೋಗಿದೆ. ಗವರ್ನರ್ಗೆ ಲೋಕಾಯುಕ್ತದಿಂದ ಸಾವಿರಾರು ಪುಟಗಳ ದಾಖಲೆ ಸಲ್ಲಿಕೆಯಾಗಿದೆ. ಇನ್ನೊಬ್ರು ಗೆದ್ದೆತ್ತಿನ ಬಾಲ ಹಿಡಿಯೋ ಡೈಲಾಗ್ ಕಿಂಗು ಪ್ರದೀಪ್ ಈಶ್ವರ್ ಬಕೆಟ್ ಹಿಡಿಯೋದನ್ನ ಕಸುಬ್ ಮಾಡ್ಕೊಂಡಿದ್ದಾರೆ. ಅವರದ್ದೇ ಕ್ಷೇತ್ರದಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಬಂದಿದ್ರೂ ಕೂಡ ಅವರ ಗಮನಕ್ಕೆ ಬಂದಿಲ್ಲ ನೋಡಿ. ಇನ್ನು CM ಸಾಹೇಬರು ಗ್ರೇಟರ್ ಬೆಂಗಳೂರನ್ನು ಗಾರ್ಬೇಜ್ ಬೆಂಗಳೂರು ಮಾಡಿ ರೈತರು ಕಣ್ಣೀರಿಟ್ಟರೂ ಕೇಳಿಸ್ಕೊಳ್ಳದೆ ಇರುವಷ್ಟು ಕಟುಕರಾಗಿಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಂತಹ ಸರ್ಕಾರ ಇದ್ದರಷ್ಟು ಬಿಟ್ಟರಷ್ಟು ಅಂತ ಅನಿಸ್ದೇ ಇರುತ್ತಾ? ಅದು ಯಾವಾಗ ಈ ರಾಜ್ಯಕ್ಕೆ ಅಂಟಿರುವಂತಹ ಗ್ರಹಣ ಬಿಟ್ಟು ಹೋಗುತ್ತೋ ಏನೋ ಕಾದು ನೋಡಬೇಕಾಗಿದೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.